ಮಾತಾಡ್ತಾ ದೈವದ ಬಗ್ಗೆ ಮಾತಾಡ್ತಾ ಇದ್ರಿ. ದೈವದ ಬಗ್ಗೆ ಮಾಡಿರುವಂತ ಎಲ್ಲಾ ಸಿನಿಮಾಗಳು ಕೂಡ ಕನ್ನಡ ಸಿನಿಮಾ ರಂಗದಲ್ಲಿ ಆಗಿರ್ಬೋದು, ಪರಭಾಷೆಗಳಾಗಿರ್ಬೋದು ಮಿಂಚುವಂಥದ್ದು. ಎಕ್ಸಾಂಪಲ್ ಏನಂತಂದ್ರೆ ಕಾಂತಾರ. ಎಲ್ಲಾ ಕಡೆನೂ ಕೂಡ ನಿನ್ನೆಯಿಂದನೇ ಪೇಡ್ ಪ್ರೀಮಿಯರ್ ಶೋಸ್ ಎಲ್ಲ ಆಯ್ತು. ರಿಷಬ್ ಶೆಟ್ಟಿ ಅವರು ಮತ್ತೆ ನೆಕ್ಸ್ಟ್ ಲೆವೆಲ್ ಆಕ್ಟಿಂಗ್ ಅನ್ನ ತೋರಿಸಿದಾರೆ ಅಂತ ಎಲ್ಲ ಪಾಸಿಟಿವ್. ಮತ್ತೊಮ್ಮೆ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಸಿನಿಮಾ, ಅದ್ರ ಜೊತೆಗೆ ಹೊಸ ದೈವದ ಕಳೆ ಎಲ್ಲಾನು ಕೂಡ ಬಂದಂಗಾಗಿದೆ. ಸೊ ಏನ್ ಹೇಳ್ತೀರಾ ಆ ಒಂದು ಸಕ್ಸಸ್ ರೇಟ್ಗೆ? ಇನ್ನು ಇವತ್ತು ರಿಲೀಸ್ ಆಗಿದೆ, ಆಗ್ಲೇನೆ ಎಲ್ಲಾ ಕಡೆಯಿಂದನೂ ತುಂಬಾ ಪಾಸಿಟಿವ್ ವೈಬ್ಸ್ ಅನ್ನ ಬರ್ತದೆ. ನಾನಂತೂ ಕಾಯ್ತಾ ಇದ್ದೆ ಕಾಂತಾರ ನೋಡಬೇಕು ಅಂತ. ನಾನು ಅವ್ರು ಯಾವಾಗ ಡೇಟ್ ಅನೌನ್ಸ್ ಮಾಡಿದ್ರು, ಆಮೇಲೆ ಇನ್ಫ್ಯಾಕ್ಟ್ ಹೇಗಾಗುತ್ತೆ ಅಂದ್ರೆ ಅವರ ಒಂದು ನಂಬಿಕೆ ಇದೆಯಲ್ಲ, ಅವರ ಒಂದು ವಿಶ್ವಾಸ ಇದೆಯಲ್ಲ, ನಮ್ಮ ಸಿನಿಮಾನ October 2 ರಿಲೀಸ್ ಮಾಡಬೇಕು ಅನ್ನೋ ಅವ್ರ ವಿಶ್ವಾಸ ಏನಿತ್ತು, ಅವ್ರ ವಿಶ್ವಾಸ ಜೊತೆಗೆ ನಮ್ಮೆಲ್ಲರ ಪ್ರೇಯರ್ಸು ಇತ್ತು ಅಂತ ಕಾಣುತ್ತೆ. ಬಂದ್ಬಿಡ್ಲಿ, ಇದು October 2 ಬಂದ್ಬಿಡ್ಲಿ, ಸಿನಿಮಾ ಚೆನ್ನಾಗಾಗ್ಲಿ ಅಂದ್ರೆ ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲೂ ನಾವು ನಂಬಿರುವಂತ ದೇವರಾಗ್ಲಿ ದೈವ ಆಗ್ಲಿ ನಮ್ಮ ಕೈ ಬಿಡೋದಿಲ್ಲ. ಆ ದೈವಕ್ಕೆ ನಾವು ಕೊಡುವಂತ ಗೌರವ ಭಕ್ತಿ ಎಲ್ಲವೂ ಕೊಟ್ಟು ಒಂದು ಸಿನಿಮಾ ಮಾಡಿದಾಗ ಅಥವಾ ನಾವು ಯಾವುದೇ ಕೆಲಸ ಮಾಡಿದಾಗ ನಮ್ ಕೈ ಹಿಡಿಯುತ್ತೆ. ಆಮೇಲೆ ನೀವೇ ನೋಡ್ದಂಗೆ ಯಾಕಪ್ಪ ಕಾಂತಾರ ತರ ಸಿನಿಮಾ ಬರ್ತಿಲ್ಲ, ಯಾಕಪ್ಪ ಒಂದು ಚಾರ್ಲಿ ತರ ಸಿನಿಮಾ ಬರ್ತಿಲ್ಲ, ಸೂ ಫ್ರಮ್ ಸೋ ಬಂತು, ಬಹಳ ಖುಷಿ ಆಯ್ತು ಅಂತ ಇರೋ ಸಂದರ್ಭದಲ್ಲಿ ಮತ್ತೆ ಕಾಂತಾರ ಬರುತ್ತೆ. ಒಂದು ಬಹಳ ದೊಡ್ಡ ಪ್ರಯತ್ನ ಇದೆ, ಬಹಳ ದೊಡ್ಡ ಪ್ರಾಮಾಣಿಕತೆ ಇದೆ, ರಿಷಬ್ ಶೆಟ್ಟಿ ಅವರ ಪ್ರಾಮಾಣಿಕತೆ ಇದೆ, ಅವ್ರ ಇಡೀ ಚಿತ್ರತಂಡದ ಇಡೀ ಪ್ರಾಮಾಣಿಕತೆ ಇದೆ. ಸೊ ಖಂಡಿತ ಒಳ್ಳೇದಾಗುತ್ತೆ. ಅಂದ್ರೆ ಸುಮ್ನೆ ಒಂದ್ ಸಿನಿಮಾ ಮಾಡಿಲ್ಲ ಅವ್ರು, ಅದ್ರ ಹಿಂದೆ ಅವ್ರು ಮಾಡಿರುವಂತ ತಯಾರಿ ಅವ್ರಿಗೆ ಗೊತ್ತು. ಅದನ್ನ ನೋಡಿ ನಾವೆಲ್ಲ ಅನುಭವಿಸ್ತೀವಿ, ಆ ಖುಷಿನ ಅನುಭವಿಸ್ತೀವಿ. ಸೊ ಈ ತರ ಕಷ್ಟಪಟ್ಟು ಅಷ್ಟೇ ನಿಷ್ಠೆಯಿಂದ ಕೆಲಸ ಮಾಡ್ಬೇಕು ಅಂತ ಪದೇ ಪದೇ ನಾವು ನೋಡ್ತಿರ್ತೀವಿ. ಆದ್ರೆ ಎಲ್ಲೋ ಒಂದ್ ಕಡೆ ಕಲೆಕ್ಟಿವ್ ಆಗಿ ಯೋಚನೆ ಮಾಡಿದಾಗ ಎಲ್ಲರೂ ಆ ಕೆಲಸ ಮಾಡ್ತಿದಾರಾ ಅಂತ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಸೊ ನಮಗೆಲ್ರಿಗೂ ಒಂದ್ ರೀತಿ ಇನ್ಸ್ಪಿರೇಷನ್ ಆಗುತ್ತೆ, ನಮ್ಗೆಲ್ರಿಗೂ ಒಂದ್ ರೀತಿ ಧೈರ್ಯವನ್ನ ಕೊಡುತ್ತೆ, ನಮ್ಗೆಲ್ರಿಗೂ ಒಂದ್ ರೀತಿ ಆಶಯವನ್ನ ಕೊಡುತ್ತೆ ಈ ತರ ಯಶಸ್ಸುಗಳು. ಸರ್, ಈಗ ನೀವು ಮಾತಾಡ್ತಾ ದೈವದ ಬಗ್ಗೆ ಅದರಲ್ಲಿ ಈಗ ಕಾಂತಾರದಲ್ಲಿ ಸಾಕಷ್ಟು ಭೂತಕೋಲ ಆಗಿರ್ಬೋದು, ಪಂಜುರ್ಲಿ ದೈವದ ಬಗ್ಗೆ ಆಗಿರ್ಬೋದು, ಹಾಗೇನೆ ಕೊರಗಜ್ಜ ಸ್ವಾಮಿ ದೇವರು. ಸೊ ನೀವು ಯಾವತ್ತಾದ್ರೂ ಮಂಗ್ಳೂರ್ಗೆ ಹೋಗಿ ಆ ಭೂತಕೋಲದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದುಂಟಾ? ಕೊರಗಜ್ಜನ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಭೇಟಿ ಮಾಡಿ ಅವ್ರ ಆಶೀರ್ವಾದ ಪಡ್ಕೊಂಡಿದ್ದುಂಟಾ? ಅದ್ರ ಬಗ್ಗೆ ಏನಾದ್ರು ನಿಮ್ಗೆ ಗೊತ್ತಿದ್ರೆ? ಖಂಡಿತ ನಾನ್ ಮಂಗ್ಳೂರ್ಗೆ ಹೋದಾಗೆಲ್ಲ ಕೊರಗಜ್ಜನ ಸ್ಥಾನಕ್ಕೆ ಹೋಗ್ತೀನಿ, ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ತೀವಿ, ಪೂಜೆ ಮಾಡ್ತೀವಿ. ನಮ್ಮ ಕುಟುಂಬದಲ್ಲಿ ಅಂದ್ರೆ ನನ್ನ ಶ್ರೀಮತಿ ಸ್ಪಂದನ ಅವರ ಫ್ಯಾಮಿಲಿಯಲ್ಲಿ ಬೆಳ್ತಂಗಡಿಯಲ್ಲಿ ಕೋಲ ನಡೀತಾ ಇರುತ್ತೆ. ಅದು ವರ್ಷಕ್ಕೊಂದ್ಸಲ ನಾವು ಅದು ರೂಢಿ ಆಗಿದೆ ನಮ್ಗೊಂದು ಅವಕಾಶ, ಅದನ್ನೆಲ್ಲ ನೋಡುವಂತ ಅವಕಾಶ, ಆ ಎನರ್ಜೀಸ್ನ ನಾವು ಪಡೆಯುವಂತ ಅವಕಾಶ ನನ್ನ ಮಗನಿಗೂ ಬಹಳ ಇಷ್ಟ. ನಾವೆಲ್ಲ ಒಟ್ಟಿಗೆ ಹೋಗಿ ಕೂತ್ಕೊಂಡು ಅದ್ರಲ್ಲಿ ಭಾಗಿಯಾಗಿ ಅದರ ಅನುಗ್ರಹ ಪಡೆದು ಬರ್ತೀವಿ. ಅಫ್ಕೋರ್ಸ್ ನೀವು ಬಿಸಿ ಇರ್ತೀರಾ ಅಂತ ಗೊತ್ತು, ಸಿನಿಮಾ ನೋಡಿದ್ರ? ಇನ್ನೂ ಇಲ್ಲ, ನನ್ ಮಗ ನೋಡಾಗೋಯ್ತು. ಅವನನ್ನ ಕಾಯೋದೇ ಇಲ್ಲ. ನಿನ್ನೆ ಬಂದು ಸುಮಾರು ಒಂದು ಅರ್ಧ ಗಂಟೆ ಮಾತಾಡ್ದ ಸಿನಿಮಾ ಬಗ್ಗೆ. ಅದ್ ಚೆನ್ನಾಗಿದೆ, ಇದ್ ಚೆನ್ನಾಗಿದೆ, ಆದ್ರೆ ನಿಮ್ ಕತೆ ಹೇಳಲ್ಲ ನಾನು, ನಿಮ್ಗೆ ನೀವೇ ಹೋಗಿ ನೋಡಿ ಎಂಜಾಯ್ ಮಾಡಿ ಅಂತ. ಖುಷಿ ಆಗೈತೆ ನಮ್ಗೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.